ನೋಡ್ರಿ ತೋರಿಸ್ತೀನಿ. ಕಾಯೆಲ್ಲ ಚೆನ್ನಾಗೇ ಬಿಟ್ಟಿರ್ತೈತಿ. ಆ ಸಡನ್ನಾಗಿ ಅಲ್ಲಿ ಮೇಲ್ಗಡೆ ಮುರ್ಕೊಂಡು ಏನು ಹಾಕತ್ತೋ ಏನೋ. ಮಳೆ ಗಿಡ ನೋಡ್ರಿ ಯಾವ ಥರ ಆಗ್ಯಾವು. ಸುಮ್ಮನೆ ಮಳೆ ಇಲ್ಲ ಏನಿಲ್ಲ, ಗಾಳಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವೀಡಿಯೋಗೆ. ಇವತ್ತು ಏನು ಮಾಡಕ್ಕೆ ಬಂದೀವಪ್ಪ ಅಂದರೆ ನಮ್ದು 5.5 ಅಡಿ ರೂಟ್ರ್ ತೊಗೊಂಡು ನಮ್ಮ ಸಣ್ಣ ಟ್ರ್ಯಾಕ್ಟರ್ ತೊಗೊಂಡು ತೋಟದಾಗ ಹೊಡ್ಯಕ್ಕೆ ಬಂದವಿ. ಬರ್ರಿ ಹೆಂಗಾಗತ್ತೆ ಏನಾದ್ರು ತೋರಿಸ್ತೇವೆ. ಅದಕ್ಕಿಂತ ಮುಂಚೆ ಫಸ್ಟ್ ಈ ಪಟ್ಟಿನ ಸ್ವಲ್ಪ ಬಿಚ್ಚಿ ಮೇಲೆ ಹಾಕ್ಬೇಕಿತ್ತು. ಆ ಕಡೆದೊಂದು ಹಾಕೇವಿ, ಈ ಕಡೆದೊಂದು ಬಿಚ್ಚೇನಿ, ಇದು ಒಂದು ಹಾಕ್ಬೇಕು. ಇದನ್ನ ಹಾಕಿಂದ ಯಾವ ಥರ ಆಗತ್ತಂತ ತೋರಿಸ್ತಾನೆ ಬರ್ರಿ ತೋಟ ಹೊಡ್ಯೋದು. ಗಿಡದಾಗ ಹಣ್ಣಾಗ ಒಂದೊಂದು ಇವನು ಹೋಗಿ ಮನೆಗೆ ಇಟ್ಟು ಬರ್ತಾನೆ. ಮನೆಗೆ ಇಟ್ಟು ಬಂದಾದ್ಮೇಲೆ ತೋರಿಸ್ತಾನೆ ಬರ್ರಿ ಯಾವ ಥರ ಆಗತ್ತೆ ಏನಾದ್ರು ರೂಟ್ ಹೊಡ್ಯಾಕತ್ತೈತಿ. ಈಗಲ್ಲ ಗಾಯಿಸಿದ್ರೆ ನೋಡ್ರಿ, ಫಸ್ಟಿಗೆ ಕುದುರೆ ಮೆಂತ್ಯ ಹಾಕಿದ್ವಿ ನಾವು. ಫುಲ್ ಹೊಲದ ತುಂಬ ಕುದುರೆ ಮೆಂತ್ಯವಿತ್ತು. ಈ ಥರ ಇರೋ ಕುದುರೆ ಮೆಂತ್ಯವನ್ನ ಕೆಡಿಸ್ತಿರೋದು. ಮಳೆ ಇಲ್ಲ ಏನಿಲ್ಲ, ಫುಲ್ ಬಿಸಿಲು ಅಂದರೆ ಬಿಸಿಲು ನೋಡ್ರಿ. ಈ ಥರ ಆಗೈತಿ ಕೆಡಿಸಿಂದವಲ್ಲ. ಇವಾಗ 2 ಮಕ್ಕ ಹೊಡೆಯೋದು. ಇದ್ರ 1 ಮಕ್ಕ ಹೋಗೈತಿ ತಳಿಂತ್ರ. ಇಲ್ಲಿ 2 ಮಕ್ಕ ಹೊಡೆದ್ರೆ ತೋರಿಸ್ತಾನೆ ಬರ್ರಿ. ಇದನ್ನು ಆ ತಳಿಂತ್ರ ಬರೋದು. ಇದು ಫುಲ್ ನೋಡ್ರಿ 2 ಮಕ್ಕ ಹೊಡೆದಾಗ ಈ ಥರ ಕ್ಲೀನ್ ಆಗೈತೆ ತೋಟ. ಒಂಥರ ರೋಡ್ ನೋಡ್ದಂಗೆ ಆಕೈತೆ, ಅಷ್ಟು ಫುಲ್ ಕ್ಲಿಯರ್ ಆಗೈತಿ. ಯಾವಾಗಲೂ ಡಿಸ್ಕೋ ಅಂತ ಬರುತ್ತಲ್ಲ, ಅದು ನೋಡಿತಿದ್ವಿ ಬಾಳಿನ ಯಾರಾನ. ಇವಾಗ ರೂಟ್ ಹೊಡ್ಯಾಕತ್ತೀವಿ, ಹೊಸ ರೂಟ್ರು, ಹೊಸ ಟ್ಯಾಕ್ಟ್ರಿ. ಬಾಳೆ ಗಿಡ ನೋಡ್ರಿ ಯಾವ ಥರ ಆಗ್ಯಾವು. ಸುಮ್ಮನೆ ಮಳೆ ಇಲ್ಲ ಏನಿಲ್ಲ, ಗಾಳಿ ಧೂಳಿಗೆ ಬಿದ್ದೈತಿ. ನಿಮ್ಮ ಸೈಡು ಮಳೆ ಬಂದಾತ ಅಥವಾ ಯಾವ ಊರಿಂತ್ರ ವೀಡಿಯೋ ನೋಡ್ತೀರಾ ಅಂತ ಹಂಗೆ ಒಂದು ಕಮೆಂಟ್ ಮಾಡಿರಿ ಗೈಸ್. ಇನ್ನೇನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಯೂಟ್ಯೂಬಲ್ಲಿ ಅದೇ ಥರ ಸಪೋರ್ಟ್ ಮಾಡಿರಿ. ಒಳ್ಳೆ ಸಪೋರ್ಟ್ ಸಿಗ್ತೈತಿ ಯೂಟ್ಯೂಬಲ್ಲಿ ಅದೇ ಡೈಲಿ ಲಾಂಗ್ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋ ಮಾಡಿ ಹಾಕ್ತಿದ್ದೆ. ಅದಕ್ಕೋಸ್ಕರ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಬರ್ರಿ ಈಗ ಆ ಕಡೆಯಿಂದ ಬರ್ತೈತಿ ಟ್ಯಾಕ್ಟ್ರಿ ಯಾವ ಥರ ಕ್ಲೀನ್ ಆಗೈತೆ ಅಂತ ಫುಲ್ ತೋರಿಸ್ತಾನೆ. ನಮ್ಮ ಮಳೆಯ ನೋಡ್ರಿ ಹೆಂಗೆ ಮಾಡಕತ್ತಾನ, ನಾಯಿ ಮಾಡಕತ್ತಾನ ಅಲ್ಲಿಂದ. ಒಂದು ಮಕ್ಕ ಹೊಡೆದ್ವಿ ಅಂದ್ರೆ ಈ ಥರ ಆಕತಿ. ಇನ್ನೊಂದು ಮಕ್ಕ ಹೊಡೆದ್ವಿ ಅಂದ್ರೆ ಇದೇನು ಕಾಣಂಗೆ ಇಲ್ಲ, ಹಂಗೆ ಆಕತಿ. ಇನ್ನೊಂದು ಮಕ್ಕ ಹೊಡೆದ್ರೆ ಆಗಲೇ ಅಲ್ಲೇ ತೋರ್ಸೇನಲ್ಲ ಆ ಕಡೆಗೆಲ್ಲ. ಇದೊಂದು ಈ ಕಡೆಗೆ ಆದರೆ ಅಲ್ಲಿ ನಮ್ದು ಇನ್ನೊಂದು ಹೊಲಕ್ಕೆ ನೀರು ಚಲೋ ಮಾಡೇವಿ. ಇವತ್ತು ಅವ್ರಿ ಬೀಜ ಬಿತ್ತು ಬಂದು ಅವ್ರಿ ಬೀಜನ ಹಾಕಿದ್ವಿ, ಅದಕ್ಕೆ ನೀರು ಚಲೋ ಮಾಡಿದ್ದೆ. ಅಲ್ಲಿಗೆ ಒಂದು ಸ್ವಲ್ಪ ಹೋಗ್ಬೇಕು. ಬರ್ರಿ ಅಲ್ಲಿಗೆ ಹೋಗಿ ಅಲ್ಲಿ ಸಿಗ್ತೀನಿ ಗೈಸ್. ಮಳೆ ಬೆಳೆ ಇಲ್ಲದೆ ಅರ್ಧ ಬೆಳೆ ಬರೋದೇ ಕಡಿಮೆ. ಅದ್ರಾಗೆ ಸ್ವಲ್ಪ ರೋಗ ಬಂದುಬಿಟ್ಟು ಇಲ್ಲಿ ಗಿಡ ನೋಡ್ರಿ ಯಾವ ಥರ ಆಗೈತೆ ಅನ್ನೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದ್ರಿ ಅಂದರೆ ಆ ಕಡೆಗೂ 1-2 ಮರ ಹಂಗೆ ಆಗಿತ್ತು. ಈ ಸೈಡ್ ಏನಿಲ್ಲ, ಫುಲ್ ಕಾಯೆಲ್ಲ ಬಿಟ್ಟಿರ್ತೈತಿ ನೋಡ್ರಿ. ತೋರಿಸ್ತೀನಿ, ಕಾಯೆಲ್ಲ ಚೆನ್ನಾಗೇ ಬಿಟ್ಟಿರ್ತೈತಿ. ಆ ಸಡನ್ನಾಗಿ ಅಲ್ಲಿ ಮೇಲ್ಗಡೆ ಮುರ್ಕೊಂಡು ಏನು ಹಾಕತ್ತೋ ಏನೋ. ಮಳೆ ಬಂದು ಈಗ ಸದ್ಯ ಮಳೆನೂ ಬಂದಿಲ್ಲ, ಗಾಳಿ ಧೂಳಿಗೆ ಬಂದು ಮುರಿದೈತಪ್ಪ ಅನ್ನೋಕ್ಕೆ. ಯಾಕೆ ಬಿದ್ದೈತಿ ಅನ್ನೋದು ಗೊತ್ತಿಲ್ಲ. ರೋಗನೇ ಆಲ್ಮೋಸ್ಟ್ ಅಲ್ಲಿ ಬುಡ ಎಲ್ಲ ಕೊಳ್ತಂಗಾಗಿ ರೋಗ ಆದಂಗಾಗಿ ಆ ಥರ ಆಗಿರ್ತೈತಿ. ರೋಗದ್ದೇ ಅದು ಬಿಟ್ಟರೆ ಅದು ಮತ್ತು ಬೇರೆ ಯಾವುದ್ರದ್ದು ಫಾಲ್ಟ್ ಇಲ್ಲ, ರೋಗ ಬಂದೇ ಹಂಗೆ ಆಗಿರೋದು. ಈ ಥರ ರೋಗ ಬರಬಾರ್ದು ಅಂದರೆ ಏನು ಮಾಡ್ಬೇಕಂತ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿರಿ ನೋಡೋಣ. ಈಗ ಆ ಹೊಲಕ್ಕೆ ಹೋಗೊಂಬರ್ರಿ, ಆ ಹೊಲನೂ ತೋರಿಸ್ತೀನಿ ಏನು ಮಾಡಕತ್ತೀವಿ ಅಲ್ಲಿ ಕೆಲಸ ಅಂತ. ಬೈಕ್ ತಗೊಂಡು ಹೋಗೋಣ. ಇಲ್ಲಿ ನೀರು ಚಲೋ ಮಾಡೇವಿ. ಇಲ್ಲಿ ಬೆಳಗ್ಗೆ ಅಷ್ಟು ಅವರೇ ಬಿಡೋದು ಮುಗ್ದೈತಲ್ಲ ಇದು. ಈ ಕಡೆ ಈರಿ ಸೌತಿ ಮೆಣಸಿಕಾಯಿ ಐತೆ, ಅದಕ್ಕೆ ಬಿಟ್ಟವು ಈಗ ನೀರು. ಅದು ತೋಟ ಇಲ್ಲಿದು ಅಷ್ಟ. ನೋಡ್ರಿ ಹಿಂಗೈತಿ ಜೀವನ. ಮಾಡ ನೋಡ್ರಿ ಯಾವ ಥರ ಕಾಣಿಸ್ತೈತಿ ಇಲ್ಲಿ. ಇಲ್ಲೆಲ್ಲ ಬಿಟ್ಟವಿ. ಅಲ್ಲಿ ಸೌಗುಣಿ ಊರಾಕತೈತಿ ನಮ್ಮ ಮಮ್ಮಿ. ಇದು ಹೀರಿಕಾಯ್ದು. ಇನ್ನೊಂದು ಸ್ವಲ್ಪ ಇಲ್ಲಿಂದ ಆ ಕಡೆಗೆ ಮೆಣಸಿ ಗಿಡದ್ವು ಆದ್ರೆ ಅವು ಒಂದು ಸ್ವಲ್ಪ ಬಿಡೋ ಮುಗಿದು ನೀರು ಬಿಡೋದು ಮುಗಿತಾ. ಆಮೇಲೆ ಬೇರೆಯವ್ರು ಬಿಟ್ಕೊಂತಾರೆ, ಅವ್ರಿಗೆ ಕೊಡ್ಬೇಕು ನೀರಿಂದ. ಇವತ್ತಿನ ಲಾಗ್ ಇಷ್ಟು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿದೆ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.